ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತೀಶ್ ಎಸ್ ಅಂತೇಳಿ. ನಾನು ಶ್ರೀ ಮರುಳಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಜೀವಶಾಸ್ತ್ರ ವಿಭಾಗದ ಘಟಕ 6 ಜೀವಕ್ರಿಯೆಗಳು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಈಗ 10th ಕ್ಲಾಸಲ್ಲಿ ಜೀವಕ್ರಿಯೆಗಳು ಒಂದು ಅಧ್ಯಾಯದಲ್ಲಿ 4 ಕ್ರಿಯೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಪೋಷಣೆ, ಉಸಿರಾಟ, ಸಾಗಾಣಿಕೆ ಮತ್ತು ವಿಸರ್ಜನೆ ಅಂತೇಳಿ 4 ರೀತಿಯಂಥ ಜೀವಕ್ರಿಯೆಗಳ ಬಗ್ಗೆ ವಿವರಣೆ. ಆದರೆ ಈ ವರ್ಷ ಕೋವಿಡ್ ಪ್ರಯುಕ್ತ ನಮಗೆ ಸಿಲೆಬಸನ್ನು ರೆಡ್ಯೂಸ್ ಮಾಡಿ 2 ಕ್ರಿಯೆಗಳನ್ನು ಈಗಾಗಲೇ 8 ಮತ್ತು 6ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ಪೋಷಣೆ ಬಗ್ಗೆ, ನಮ್ಮ ಆಹಾರ ಪದ್ಧತಿ, ಅದು ಜೀರ್ಣಕ್ರಿಯೆಯ ವ್ಯವಸ್ಥೆ, ಅದು ಜೀರ್ಣ ಆಗುವಂಥ ರೀತಿ ಮತ್ತು ಉಸಿರಾಟ ಕ್ರಿಯೆಯ ಮಹತ್ವ, ಅದರ ವಿಧಗಳು, ಇವೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ಓದಿರೋದ್ರಿಂದ ಈಗ ಕಾಲ ಅವಕಾಶ ಕಡಿಮೆ ಇರೋದ್ರಿಂದ ನಮಗೆ 2 ಕಡಿಮೆ ಮಾಡಿ ನಮಗೆ ಈಗ ಮನುಷ್ಯ ಸಾಗಾಣಿಕೆ, ಜೀವಿಗಳಲ್ಲಿ ಸಾಗಾಣಿಕೆ ಮತ್ತು ವಿಸರ್ಜನೆ ಕ್ರಿಯೆ 2 ಕ್ರಿಯೆಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಸಾಗಾಣಿಕೆ ಸಾಗಾಣಿಕೆ ಅಂತ ಹೇಳಿದಾಗ ನಮಗೆ ಏನೇ ಆಗಲಿ ವಸ್ತುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ನಾವು ವಾಹನಗಳ ಮುಖಾಂತರ ಸಾಗಿಸ್ತೇವೆ, ಸ್ಥಳದಿಂದ ಸ್ಥಳಕ್ಕೆ ಹೋಗಬೇಕು ಅಂದರೆ. ಹಾಗಾದರೆ ಜೀವಿಗಳಲ್ಲಿ ಏನು ಸಾಗಾಣಿಕೆ ಆಗಬೇಕು? ಹೌದಲ್ವಾ? ಏನು ನಮ್ಮಲ್ಲಿ ಅಥವಾ ಸಸ್ಯಗಳಲ್ಲಿ ಏನು ಸಾಗಾಣಿಕೆ ಆಗಬೇಕು? ಏನು ಸಾಗಾಣಿಕೆ ಆಗಬೇಕು ಅಂದರೆ ನಮಗೆ ಗೊತ್ತಿದೆ, ನಾವೆಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿದ್ದೇವೆ. ಜೀವಕೋಶಗಳು ಚಟುವಟಿಕೆಯಿಂದ ಕೂಡಿರಬೇಕು ಅಂದರೆ ಶಕ್ತಿ ಅವಶ್ಯಕತೆ ಇದೆ, ಪೋಷಕಾಂಶಗಳ ಅವಶ್ಯಕತೆ ಇದೆ. ಅವು ಹೇಗೆ ಸಿಗುತ್ತೆ ಕೋಶಗಳಿಗೆ? ಹಾಗಿದ್ಮೇಲೆ ನಮ್ಗೆ ಗೊತ್ತು, ನಾವು ಶಕ್ತಿಯನ್ನು ಹೇಗೆ ಪಡೆಯುತ್ತೇವೆ? ವೆರಿ ಗುಡ್, ನಾವು ಆಹಾರದಿಂದ ಶಕ್ತಿಯನ್ನು ಪಡೆಯುತ್ತೇವೆ. ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಗೊತ್ತಿದೆ, ಈಗ ಹಿಂದಿನ ತರಗತಿಯಲ್ಲಿ ಓದಿದ್ವಿ ಪೋಷಣೆ ವಿಭಾಗದಲ್ಲಿ ಆಹಾರದ ಮುಖಾಂತರ ಶಕ್ತಿಯನ್ನು ಪಡೆಯುತ್ತೆ. ಆಹಾರ ಎಲ್ಲಿ ಹೋಗುತ್ತೆ? ನಮಗೆ ಗೊತ್ತಿದೆ, ಜೀರ್ಣಕ ವ್ಯವಸ್ಥೆ ಕ್ರಿಯೆಯಲ್ಲಿ ನಾವು ಆಹಾರ ನಮ್ಮ ಬಾಯಿಯಿಂದ ಆಹಾರ ಹೋದಂಥದ್ದು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಪೂರ್ಣಗೊಂಡಿದ್ದು ಅಲ್ಲಿ ಸಣ್ಣ ಕರುಳಿನ ವಿಲ್ಲೈಗಳು ಪೋಷಕಾಂಶಗಳನ್ನು ಹೀರಿಕೊಳ್ತವೆ. ನಂತರ ಆಗೋದು ಈ ಪೋಷಕಾಂಶಗಳು ಎಲ್ಲ ಕೋಶಗಳಿಗೆ ಹೇಗೆ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ನಮಗೆ. ಹೌದು, ಪೋಷಕಾಂಶಗಳು ನಮ್ಮ ಪ್ರತಿ ಕೋಶಕ್ಕೂ ಕೂಡ ವರ್ಗಾವಣೆ ಆಗಲೇಬೇಕು, ಸಾಗಾಣಿಕೆ ಆಗಲೇಬೇಕು. ಇದನ್ನೇ ನಾವೇನು ಹೇಳ್ತೀವಿ? ಸಾಗಾಣಿಕೆ ಅಂತ ಕರಿತೀವಿ. ಮತ್ತು ಇದು ಕೋಶಗಳಲ್ಲಿ ಬಿಡುಗಡೆ ಆದಂಥ ತ್ಯಾಜ್ಯಗಳು ಅವು ಕೂಡ ನಮಗೆ ಹೊರ ಹಾಕಬೇಕಾಗುತ್ತೆ ಅಥವಾ ಸಾಗಿಸಬೇಕಾಗುತ್ತೆ. ಅದಕ್ಕೋಸ್ಕರನೂ ಕೂಡ ನಮಗೆ ಆಹಾರ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ತ್ಯಾಜ್ಯಗಳನ್ನು ನಾವು ದೇಹದ ಒಂದು ಭಾಗದಿಂದ ಅಥವಾ ಮತ್ತೊಂದು ಭಾಗಕ್ಕೆ ಸಾಗಿಸುವಂಥ ಅನಿವಾರ್ಯತೆ ಇದೆ. ಹೀಗಾಗಿ ನಾವು ಈ ಸಾಗಾಣಿಕೆ ಮಹತ್ವ ಅದು ಸಸ್ಯಗಳಲ್ಲಿ ಕೂಡ ನೋಡೋಣ. ಸಸ್ಯಗಳಲ್ಲಿ ಆಹಾರ ಮತ್ತು ನೀರಿನ ಸಾಗಾಣಿಕೆ ನಂತರ ನೋಡೋಣ. ಮೊದಲನೇದಾಗಿ ನಾವು ಮನುಷ್ಯರಲ್ಲಿ ಸಾಗಾಣಿಕೆ, ನಮ್ಮ ದೇಹದಲ್ಲಿ ಪೋಷಕಾಂಶಗಳು ಹೇಗೆ ಸಾಗಿಸಲ್ಪಡುತ್ತೆ, ಅದಕ್ಕೆ ಕಾರಣವಾದಂತಹ ಇಲ್ಲಿ ಅಂಗ ಅಥವಾ ಮಾಧ್ಯಮ ಯಾವುದು ಅಂತ ನೋಡೋಣ. ಈಗ ಅದಕ್ಕೂ ಮೊದಲು ಒಂದು ಸಣ್ಣ ಈ ವಿಡಿಯೋವನ್ನು ಗಮನಿಸಿ. ಈ ವಿಡಿಯೋದಲ್ಲಿ ಗಮನಿಸಿ ವ್ಯವಸ್ಥೆ. ನಿಮ್ಮ ಹೃದಯದ ಬಡಿತಾನ ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ನೀವು ಸ್ವಲ್ಪ ದೂರ ಓಡಿ ಬಂದ ಮೇಲೆ ಅಥವಾ ನೀವು ಹೆಚ್ಚು ಭಯಪಟ್ಟಾಗಲೂ ನಿಮ್ಮ ಹೃದಯದ ಬಡಿತ ಡಬ್ 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 ಅಂತ ವೇಗವಾಗಿ ಬಡಿತಿರೋದನ್ನ ನೀವು ಖಂಡಿತ ಗಮನಿಸಿದ್ದೀರಾ ಅಲ್ವಾ? ನಿಮ್ಮ ಕೈಗಳನ್ನ ನಿಮ್ಮ ಎದೆ ಮೇಲಿಟ್ಕೊಳ್ಳಿ. ಎದೆಯ ಯಾವ ಪಕ್ಕದಲ್ಲಿ ಹೃದಯದ ಬಡಿತ ಹೆಚ್ಚು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಗಮನಿಸಿ. ಎಡಪಕ್ಕದಲ್ಲಿ ಅಲ್ವಾ? ಯಾಕೆ ಅಂದ್ರೆ ಎದೆಗೂಡಿನ ಸ್ವಲ್ಪ ಎಡಭಾಗದಲ್ಲಿ ನಿಮ್ಮ ಹೃದಯ ಇದೆ, ಅದಕ್ಕೆ. ಹೋಗ್ಲಿ, ನಿಮ್ಮ ಹೃದಯ ದಿನಕ್ಕೆ ಸುಮಾರು ಎಷ್ಟು ಸಲ ಬಡಿಯುತ್ತೆ ಗೊತ್ತಾ? ದಿನಕ್ಕೆ ಸುಮಾರು 1 ಲಕ್ಷ ಬಾರಿ. ಅಂದ್ರೆ 1 ವರ್ಷಕ್ಕೆ 3.5 ಕೋಟಿ ಸಲ. ಅಬ್ಬಾ, ಕಷ್ಟಪಟ್ಟು ಸತತವಾಗಿ ಕೆಲಸ ಮಾಡುತ್ತೆ. ಆದ್ರೆ ಹೃದಯ ಯಾಕೆ ಹೀಗೆ ಸತತವಾಗಿ ಬಡಿತಾ ಇರುತ್ತೆ ನೋಡೋಣ.
ನೋಡೋಣ ಬನ್ನಿ. ನಮ್ಮ ಹೃದಯ ನಮ್ಮ ಮುಷ್ಟಿಯಷ್ಟು ಗಾತ್ರ ಇದೆ. ಇದು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಇದು ಒಂದು ಪಂಪ್ನ ಹಾಗೆ ಕೆಲಸ ಮಾಡುತ್ತೆ. ಈ ಪಂಪ್ನಿಂದ ರಕ್ತ ದೇಹವನ್ನೆಲ್ಲಾ ಸುತ್ತಿ ಅಂದ್ರೆ ಪರಿಚಲಿಸಿ ಹಿಂತಿರುಗುತ್ತೆ. ಇದು ಎಲ್ಲಾ ಕಡೆ ಹೋಗುವಾಗ ಆಕ್ಸಿಜನ್ ಮತ್ತು ಇತರ ಪೌಷ್ಟಿಕಾಂಶಗಳನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಹಿಂತಿರುಗುವಾಗ ಕಾರ್ಬನ್ ಡೈಆಕ್ಸೈಡ್ ನ ತನ್ನೊಂದಿಗೆ ತರುತ್ತೆ. ಈ ರಕ್ತ ಪರಿಚಲನೆ ಮುಂದುವರಿಸೋದಕ್ಕೆ ಈ ಪಂಪ್ ನಿರಂತರವಾಗಿ ಬಡಿತಾನೇ ಇರಬೇಕಾಗುತ್ತೆ. ಹೃದಯದಲ್ಲಿ 4 ಗೂಡುಗಳಿವೆ, ಅಂದ್ರೆ ಕೋಣೆಗಳು. ಬಲಪಕ್ಕದಲ್ಲಿ 2, ಎಡಪಕ್ಕದಲ್ಲಿ 2, ಅಂದ್ರೆ 2 ಮೇಲ್ಭಾಗದ್ದು 2 ಕೆಳಭಾಗದ್ದು. ಮೇಲ್ಭಾಗದ 2 ಕೋಣೆಗಳನ್ನ ಹೃತ್ಕರ್ಣ, ಕೆಳಭಾಗದ 2 ಕೋಣೆಗಳನ್ನ ಹೃತ್ಕುಕ್ಷಿ ಅಂತ ಕರೀತಾರೆ. ಅಂದ್ರೆ ಮೇಲ್ಭಾಗದಲ್ಲಿ ಎಡ ಮತ್ತು ಬಲ ಹೃತ್ಕರ್ಣ, ಕೆಳಭಾಗದಲ್ಲಿ ಏನಂತ ಕರೀತಾರೆ? ಸರಿ, ಎಡ ಮತ್ತು ಬಲ ಹೃತ್ಕುಕ್ಷಿ. ರಕ್ತನ ಹೃದಯದ ಒಳಕ್ಕೆ ತರೋದಕ್ಕೆ ಮತ್ತು ಹೊರಕ್ಕೆ ಕಳಿಸೋಕೆ ಕೊಳವೆಗಳು ಅಥವಾ ನಳಿಕೆಗಳು ಇರುತ್ತವೆ. ಇವೇ ರಕ್ತನಾಳಗಳು. ಹೃದಯದಿಂದ ಪ್ರಾರಂಭಿಸಿ ಇಡೀ ದೇಹದಲ್ಲಿ ಹರಡಿಕೊಂಡಿರೋ ಸಣ್ಣ ಕೊಳವೆಗಳ ಒಂದು ಜಾಲವೇ ಇದೆ. ಈ ಕೊಳವೆಗಳನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸೇರಿಸಿದರೆ ಎಷ್ಟು ಉದ್ದವಾಗಬಹುದು ಊಹಿಸಿ ನೋಡೋಣ. ಸುಮಾರು 1,00,000 ಕಿಲೋಮೀಟರ್ಗಳು. ಅಂದ್ರೆ ಇದು ಮುಂಬೈನಿಂದ ದೆಹಲಿಗೆ 50 ಬಾರಿ ಹೋಗಿ ಬರುವಷ್ಟು ದೂರ. ಇಲ್ಲಿ ನೀಲಿ ಕೊಳವೆಗಳು ಅಶುದ್ಧ ರಕ್ತನ ಸಾಗಿಸೋದನ್ನ ಸೂಚಿಸುತ್ತೆ. ನೀಲಿ ಮತ್ತು ಕೆಂಪು ಬಣ್ಣಗಳನ್ನ ಕೇವಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಬಳಸಿದ್ದೀವಿ. ದೇಹದೊಳಗೆ ಹೀಗೇನೂ ಕಾಣಿಸೋದಿಲ್ಲ. ಅಶುದ್ಧ ರಕ್ತ ಅಂದ್ರೆ ಅದು ಕಡಿಮೆ ಆಕ್ಸಿಜನ್ ಹೊಂದಿದೆ ಅಂತ ಅರ್ಥ. ಮೇಲ್ಭಾಗದ ಕೊಳವೆ ಈ ರಕ್ತನ ದೇಹದ ಮೇಲ್ಭಾಗದಲ್ಲಿರೋ ತಲೆ ಮತ್ತು ಭುಜಗಳಿಂದ ಕೊಂಡೊಯ್ಯುತ್ತೆ. ಕೆಳಭಾಗದ ನಾಳಗಳು ರಕ್ತನ ಹೊಟ್ಟೆ, ಕಾಲು ಮುಂತಾದ ದೇಹದ ಕೆಳಭಾಗದ ಅಂಗಗಳಿಂದ ಕೊಂಡೊಯ್ಯುತ್ತೆ. ಈ 2 ನಾಳಗಳು ಬಲ ಹೃತ್ಕರ್ಣಕ್ಕೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರೋ ರಕ್ತವನ್ನ ತಲುಪಿಸುತ್ತೆ. ಈ ಹೃತ್ಕರ್ಣದ ತಳಭಾಗದಲ್ಲಿ ಒಂದು ದ್ವಾರ ಇದೆ. ಇದು ಒಂದು ದಿಕ್ಕಿನಲ್ಲಿ ಮಾತ್ರ ತೆರೆದುಕೊಳ್ಳೋ ಕವಾಟ ಹೊಂದಿದೆ. ಇದಲ್ಲದೆ ಹಲವಾರು ಇಂತಹ ಕವಾಟಗಳಿವೆ. ಈ ಕವಾಟ ಕೆಳಗಿನ ಹೃತ್ಕುಕ್ಷಿ ಹಿಗ್ಗಿದಾಗ ಮಾತ್ರ ತೆರೆದುಕೊಂಡು ಅಶುದ್ಧ ರಕ್ತ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರೋ ರಕ್ತವನ್ನ ಹೃತ್ಕುಕ್ಷಿಗೆ ರವಾನಿಸುತ್ತೆ. ಇದಲ್ಲದೆ ಅಶುದ್ಧ ರಕ್ತ ಪುನಃ ಹೃತ್ಕರ್ಣಕ್ಕೆ ಹಿಂದಿರುಗದಂತೆ ಈ ಕವಾಟ ಮುಚ್ಚಿಕೊಂಡ್ಬಿಡುತ್ತೆ. ಇದಲ್ಲದೆ ಹೃತ್ಕುಕ್ಷಿಯ ಮೇಲ್ಭಾಗದಲ್ಲಿ ಇನ್ನೊಂದು ದ್ವಾರವಿದೆ. ಈ ಹೃತ್ಕುಕ್ಷಿ ಕುಗ್ಗಿದಾಗ ಟೂತ್ ಪೇಸ್ಟ್ ಟ್ಯೂಬ್ ನಿಂದ ಪೇಸ್ಟ್ ಹೊರಕ್ಕೆ ಬರೋ ಹಾಗೆ ರಕ್ತ ಹೊರಕ್ಕೆ ಬಂದು ಬಲ. ಈ ಹೃತ್ಕರ್ಣದ ತಳಭಾಗದಲ್ಲಿ ಒಂದು ದ್ವಾರ ಇದೆ. ಇದು ಒಂದು ದಿಕ್ಕಿನಲ್ಲಿ ಮಾತ್ರ ತೆರೆದುಕೊಳ್ಳೋ ಕವಾಟ ಹೊಂದಿದೆ. ಇದಲ್ಲದೆ ಹಲವಾರು ಇಂತಹ ಕವಾಟಗಳಿವೆ. ಈ ಕವಾಟ ಕೆಳಗಿನ ಹೃತ್ಕುಕ್ಷಿ ಹಿಗ್ಗಿದಾಗ ಮಾತ್ರ ತೆರೆದುಕೊಂಡು ಅಶುದ್ಧ ರಕ್ತ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರೋ ರಕ್ತವನ್ನ ಹೃತ್ಕುಕ್ಷಿಗೆ ರವಾನಿಸುತ್ತೆ. ಇದಲ್ಲದೆ ಅಶುದ್ಧ ರಕ್ತ ಪುನಃ ಹೃತ್ಕರ್ಣಕ್ಕೆ ಹಿಂದಿರುಗದಂತೆ ಈ ಕವಾಟ ಮುಚ್ಚಿಕೊಂಡ್ಬಿಡುತ್ತೆ. ಇದಲ್ಲದೆ ಹೃತ್ಕುಕ್ಷಿಯ ಮೇಲ್ಭಾಗದಲ್ಲಿ ಇನ್ನೊಂದು ದ್ವಾರವಿದೆ. ಈ ಹೃತ್ಕುಕ್ಷಿ ಕುಗ್ಗಿದಾಗ ಟೂತ್ ಪೇಸ್ಟ್ ಟ್ಯೂಬ್ ನಿಂದ ಪೇಸ್ಟ್ ಹೊರಕ್ಕೆ ಬರೋ ಹಾಗೆ ರಕ್ತ ಹೊರಕ್ಕೆ ಬಂದು ಬಲ ಮತ್ತು ಎಡಭಾಗದಿಂದ ನೀಲಿ ರಕ್ತನಾಳಗಳ ಮೂಲಕ ಹರಿಯುತ್ತೆ. ಆದ್ರೆ ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಇದು ನೇರವಾಗಿ ನಮ್ಮ ಶ್ವಾಸಕೋಶಗಳನ್ನ ತಲುಪುತ್ತೆ. ರಕ್ತ ಒಯ್ಯುತ್ತಿರೋ ಒಂದು ನೀಲಿ ನಾಳ ಬಲ ಶ್ವಾಸಕೋಶಕ್ಕೆ, ಇನ್ನೊಂದು ನೀಲಿ ನಾಳ ಎಡ ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶಗಳ ಒಳಗಿರೋ 100 ಸಣ್ಣ ಸಣ್ಣ ನಾಳಗಳಲ್ಲಿ ಅಶುದ್ಧ ರಕ್ತ ಆಕ್ಸಿಜನ್ ತುಂಬಿರೋ ಗಾಳಿಯೊಂದಿಗೆ ಬೆರೆಯುತ್ತೆ. ನಾವು ಉಸಿರೆಳೆದುಕೊಳ್ಳುವಾಗ ಶ್ವಾಸಕೋಶಕ್ಕೆ ಸೇರೋ ಗಾಳಿನೇ ಇದು. ಈಗ ಶುದ್ಧ ರಕ್ತ ಕೆಂಪಾಗುತ್ತೆ. ಯಾಕೆ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ನ ಕೊಟ್ಟು ಆಕ್ಸಿಜನ್ ಅನ್ನ ಹೀರ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ಕೆಂಪು ರಕ್ತ ಶ್ವಾಸಕೋಶದಿಂದ ಮತ್ತೆ ಹೃದಯಕ್ಕೆ ಹರಿಯುತ್ತೆ. ಈ ಸಲ ಎಡ ಹೃತ್ಕರ್ಣವನ್ನ ತಲುಪುತ್ತೆ. ಇಲ್ಲಿಯೂ ಸಹ ಏಕದಿಕ್ಕಿನಲ್ಲಿ ತೆರೆಯೋ ಒಂದು ಕವಾಟ ಇದೆ. ಹೃತ್ಕುಕ್ಷಿ ಹಿಗ್ಗಿದಾಗ ಈ ಶುದ್ಧ ಕೆಂಪು ರಕ್ತ ಹೃತ್ಕುಕ್ಷಿಯೊಳಗೆ ಸೆಳೆಯಲ್ಪಡುತ್ತೆ ಹಾಗೂ ಹೃತ್ಕುಕ್ಷಿ ಕುಗ್ಗಿದಾಗ ಮೇಲ್ಭಾಗದ ಕವಾಟ ತೆರೆದುಕೊಂಡು ರಕ್ತನ ದೇಹದ ಎಲ್ಲಾ ಭಾಗಗಳಿಗೆ ರವಾನಿಸುತ್ತೆ. ಹೃದಯದ ಈ ಕುಗ್ಗುವಿಕೆ ಮತ್ತು ನಂತರ ತನ್ನ ಮೊದಲಿನ ಆಕಾರಕ್ಕೆ ಬರುವಿಕೆ ಹೃದಯದ ಒಂದು ಬಡಿತ ಆಗುತ್ತೆ.
ಹೀಗೆ ನಮ್ಮ ಹೃದಯ ನಿರಂತರವಾಗಿ ಬಡಿದುಕೊಳ್ಳುತ್ತಾ ಇರುತ್ತೆ. ಇದರಿಂದ ರಕ್ತ ದೇಹದ ವಿವಿಧ ಭಾಗಗಳಿಗೆ ಹೋಗುತ್ತಾ ವಾಪಸ್ ಬರುತ್ತಾ ಶ್ವಾಸಕೋಶಗಳಿಗೆ ತಲುಪುತ್ತಾ ಶುದ್ಧೀಕರಣಗೊಳ್ಳುತ್ತಾ ಇರುತ್ತೆ. ಹೀಗೆ ಇಡೀ ದೇಹದಲ್ಲಿ ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶ ಭರಿತ ರಕ್ತ ಪರಿಚಲನೆ ಪುನಃ ಪ್ರಾರಂಭವಾಗುತ್ತೆ. ಇದು ನಿರಂತರವಾಗಿ ನಾವು ಬದುಕಿರಲು ಕಾರಣವಾಗುವ ಒಂದು ಪ್ರಕ್ರಿಯೆ, ರಕ್ತ ಪರಿಚಲನೆಯ ಕಥೆ. ಮಕ್ಕಳೇ, ಇಲ್ಲಿವರೆಗೂ ಕೂಡ ನಮ್ಮ ದೇಹದಲ್ಲಿ ಹೃದಯದ ಕಾರ್ಯವಿಧಾನ, ರಚನೆ ಈ ವಿಡಿಯೋದಲ್ಲಿ ನಾವು ಗಮನಿಸಿದ್ವಿ. ಹಾಗಾದರೆ ವಸ್ತುಗಳನ್ನು ಸಾಗಿಸಲಿಕ್ಕೆ ಕಾರಣವಾದಂಥ ಮಾಧ್ಯಮ ಯಾವುದು? ರಕ್ತ. ಯಾವುದಪ್ಪ? ರಕ್ತ. ರಕ್ತ ಒಂದು ದ್ರವ ಅಂಗಾಂಶ ಅಂತ ಕರಿತೀವಿ. ಅಂಗಾಂಶ ಪಡೆದದ್ದು ಗೊತ್ತಿದೆ ನಮಗೆ. ದ್ರವ ಅಂಗಾಂಶ ರಕ್ತ. ರಕ್ತ ಏನು ಮಾಡ್ತಾ ಇದೆ? ನಮ್ಮ ದೇಹದಲ್ಲಿ ಆಹಾರ, ಅನಿಲಗಳು, ತ್ಯಾಜ್ಯಗಳನ್ನು ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳು ಕೂಡ ಸಾಗಿಸ್ತಾ ಇದೆ. ಹಾಗಾದರೆ ಅವು ಸಾಗಿಸ್ಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಅವು ಚಲನೆಗೆ ಬೇಕಾಗುವಂಥ ಒಂದು ನಮ್ಮ ಪಂಪಿಂಗ್ ವ್ಯವಸ್ಥೆ ಬೇಕು. ಆ ಪಂಪಿಂಗ್ ಅಥವಾ ಪಂಪ್ ಮಾಡುವಂಥ ಅಂಗವೇ ಯಾವುದು? ಹೃದಯ. ಮನುಷ್ಯನ ಹೃದಯ. ಈಗಾಗಲೇ ನಾವು ಗಮನಿಸಿದ್ವಿ ಚಿತ್ರದಲ್ಲಿ. ಹೃದಯ ನಮ್ಮ ದೇಹದ ಎದೆಯ ಎಡಭಾಗದಲ್ಲಿದೆ, ಅವರವರ ಮುಷ್ಟಿ ಗಾತ್ರದಲ್ಲಿದೆ. ಇಲ್ಲಿ ಒಂದು ಹೃದಯದ ಮಾದರಿಯನ್ನು ಗಮನಿಸಿ. ಇಲ್ಲಿ ನಮಗೆ ಅವರವರ ಹೃದಯದ ಗಾತ್ರ ಅವರವರ ಎಡಗೈ ಮುಷ್ಟಿಯ ಗಾತ್ರ ಅಂತ ಹೇಳ್ತೀವಿ, ಅಷ್ಟಿರುತ್ತೆ. ಹೃದಯದಲ್ಲಿ ಈಗಾಗಲೇ ಗಮನಿಸಿ 4 ಕೋಣೆಗಳಿವೆ. ಎಷ್ಟು ಕೋಣೆಗಳಿವೆ? 4 ಕೋಣೆಗಳಿವೆ. ಇಲ್ಲಿ 4 ಕೋಣೆಗಳು ಗಮನಿಸಿ. ಇಲ್ಲಿ ನಿಮಗೆ ಒಳಗಡೆ ಕೆಳಭಾಗದಲ್ಲಿ ಕೆಂಪು ಬಣ್ಣದಲ್ಲಿರುವಂತಹ ಕೋಣೆಗಳಿಗೆ ಹೃತ್ಕುಕ್ಷಿಗಳು ಅಂತ ಕರೀತೇವೆ, ಮತ್ತು ಈ ಮೇಲ್ಭಾಗದಲ್ಲಿರೋದಕ್ಕೆ ಹೃತ್ಕರ್ಣಗಳು ಅಂತ ಕರೀತೇವೆ. ಹೃತ್ಕುಕ್ಷಿಗಳು ಮತ್ತು ಹೃತ್ಕರ್ಣ. ಈ ಹೃತ್ಕುಕ್ಷಿ ಮತ್ತು ಹೃತ್ಕರ್ಣಗಳ ನಡುವೆ ಒಂದು ಸ್ಪಂಜಿನಂತಹ ಒಂದು ರಚನೆ ಕಾಣ್ತಾ ಇದೆ ನಿಮಗೆ. ಇವಕ್ಕೆ ಕವಾಟಗಳು ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಕವಾಟಗಳು ಎಂದು ಕರೆಯುತ್ತೇವೆ. ಕವಾಟದ ಕೆಲಸ ಏನು? ಕವಾಟ ಏನು ಮಾಡುತ್ತೆ ಅಂದರೆ ರಕ್ತವನ್ನು ಒಮ್ಮುಖವಾಗಿ ಚಲನೆ ಮಾಡುವಂತೆ ಮಾಡುತ್ತೆ, ಅದರ ಹಿಮ್ಮುಖ ಚಲನೆಯನ್ನು ತಡೆಯುತ್ತದೆ. ಉದಾಹರಣೆ ನಿಮಗೆಲ್ಲ ಗೊತ್ತಿದೆ, ಒಂದು ವಾಲಿಬಾಲ್, ಸೈಕಲ್ ಟ್ಯೂಬು ಎಲ್ಲ ಚಕ್ರಗಳಲ್ಲಿ ನಾವು ಗಾಳಿಯನ್ನು ಪಂಪ್ ಮಾಡಿದಾಗ ಒಳಮುಖವಾಗಿ ಮಾತ್ರ ಗಾಳಿ ಹೋಗುತ್ತೆ. ಒಂದು ಸೈಕಲ್ ಚಕ್ರಕ್ಕೋ ಅಥವಾ ನಿಮ್ಮ ಬಾಲ್ಗೋ, ವಾಲಿಬಾಲು ಅಥವಾ ಯಾವುದೇ ಥ್ರೋಬಾಲಲ್ಲಿ ನಾವು ಗಾಳಿಯನ್ನು ಪಂಪ್ ಮಾಡಿದ್ರೆ ಒಳ ಹೋಗುತ್ತೆ, ಆದರೆ ಆಚೆ ಬರಲ್ಲ. ನಿಮಗೆ ವ್ಯಾಲ್ವ್ ಅಂತ ಹೇಳ್ತೀರ, ಸೈಕಲಲ್ಲಿ ವಾಲ್ ಟ್ಯೂಬ್ ಹೋಗಿದೆ ಅಂತ ಹೇಳ್ತೀವಿ, ವಾಲ್ ಟ್ಯೂಬ್ ಅದು ನಾವು ಗಾಳಿಯನ್ನು ಪಂಪ್ ಮಾಡಿದಾಗ ಒಳ ಹೋಗುತ್ತೆ ಬಿಟ್ಟರೆ, ಅಂದರೆ ಒಂದು ಮುಖವಾಗಿ ಚಲನೆ ಮಾಡಿಬಿಡುತ್ತೆ, ಮತ್ತೆ ವಾಪಸ್ಸು ಆಚೆ ಬರಲಿಕ್ಕೆ ಅವಕಾಶ ಕೊಡಲ್ಲ. ಅದು ಏನು ಮಾಡುತ್ತೆ? ಆ ಕವಾಟ ಅಂತ ಕರಿತೀವಿ ಕನ್ನಡದಲ್ಲಿ. ಕವಾಟ ಅದನ್ನು ಮುಚ್ಚಿ ಗಾಳಿ ಆಚೆ ಬಂದಂತೆ ಆ ನಿಮ್ಮ ಬಾಲಲ್ಲಿ ಅಥವಾ ಟ್ಯೂಬಲ್ಲಿ ಹೇಗೆ ಕೆಲಸ ಮಾಡುತ್ತೋ ನಮ್ಮ ಹೃದಯದಲ್ಲೂ ಕೂಡ ಅಷ್ಟೇ. ರಕ್ತ ಒಂದೇ ದಿಕ್ಕಲ್ಲಿ ಚಲಿಸ್ತಾ ಇರಬೇಕು. ಈ ಕೋಣೆಗಳಲ್ಲಿ ನಾವು ಇಲ್ಲಿ ಏನಿದೆ ಹೃದಯದ ಇದು ಬಲಭಾಗ ಅಂತ ಕರೀತೇವೆ, ಇದನ್ನ ಎಡಭಾಗ ಅಂತ ಕರೀತೇವೆ. ಹೀಗೆ ನಿಮ್ಮ ಮುಖವಾಗಿ ನಾವು ಚಿತ್ರವನ್ನು ಗಮನಿಸಿದಾಗ ಇದು ಹೃದಯದ ಎಡ ಭಾಗ, ಇದು ಬಲಭಾಗ. ಕೆಳಗಿನ ಕೋಣೆಗಳಿಗೆ ಹೃತ್ಕುಕ್ಷಿಗಳು. ಎಡಭಾಗದಲ್ಲಿರುವಂತಹ ಕೆಳಗಿನ ಕೋಣೆಗೆ ಎಡ ಹೃತ್ಕುಕ್ಷಿ, ಬಲಭಾಗದಲ್ಲಿರುವಂತಹ ಕೆಳಗಿನ ಕೋಣೆಗೆ ಬಲ ಹೃತ್ಕುಕ್ಷಿ ಎಂದು ಕರೆಯುತ್ತೇವೆ. ಹಾಗೆಯೇ ಮೇಲಿನ ಕೋಣೆಗಳನ್ನು ಗಮನಿಸಿ. ಬಲಭಾಗದಲ್ಲಿರುವಂತಹ ಕೋಣೆಗೆ ಎಡಭಾಗದಲ್ಲಿ ಕಾಣುವಂಥ ಕೋಣೆಗೆ ಎಡ ಹೃತ್ಕರ್ಣ, ಬಲಭಾಗದಲ್ಲಿರುವಂಥದಕ್ಕೆ ಬಲ ಹೃತ್ಕರ್ಣ. ಹೀಗೆ 4 ಕೋಣೆಗಳು ಇವೆ. ಈ 4 ಕೋಣೆಗಳು ನಮಗೆ ಪಕ್ಷಿಗಳು ಮತ್ತು ಸ್ತನಿಗಳಲ್ಲಿ 4 ಕೋಣೆಗಳ ಹೃದಯವನ್ನು ಕಾಣ್ತವೆ. ಯಾಕಂದರೆ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯ ಅಗತ್ಯತೆ ಇರುವುದರಿಂದ ಈ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಕ್ತ, ಆಕ್ಸಿಜನ್ ಇಲ್ಲದ ರಕ್ತ, ಎರಡೂ ರಕ್ತಗಳು ಪರಸ್ಪರ ಬೆರಕೆ ಆಗಬಾರದು
ಅಂತ ಹೇಳಿ ನಮಗೆ ಪ್ರತ್ಯೇಕವಾದಂತಹ ಸಾಮಾಜಿಕ ವ್ಯವಸ್ಥೆಗೆ ಹೃದಯದಲ್ಲಿ 4 ಕೋಣೆಗಳ ವ್ಯವಸ್ಥೆ ಕಂಡುಬರುತ್ತದೆ. ಈಗಾಗಲೇ ನಾವು ಗಮನಿಸಿದ್ವಿ, ಮತ್ತೊಂದ್ಸರಿ ಚಿತ್ರದಲ್ಲಿ ಗಮನಿಸಿ. ನಮಗೆ ಈ ಎಡಭಾಗ, ಹೃದಯದ ಎಡಭಾಗ ಶುದ್ಧ ರಕ್ತವನ್ನು ಸ್ವೀಕರಿಸಿ ಶುದ್ಧ ರಕ್ತವನ್ನು ಒತ್ತುತ್ತದೆ. ಇನ್ನೊಂದ್ಸರಿ ಕೇಳಿಸ್ಕೊಡ್ರಿ. ಹೃದಯದ ಎಡಭಾಗ ಸ್ವಲ್ಪ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ. ಶುದ್ಧ ರಕ್ತವನ್ನು ಸ್ವೀಕರಿಸಿ ಶುದ್ಧ ರಕ್ತವನ್ನು ಒತ್ತುತ್ತದೆ. ಶುದ್ಧ ರಕ್ತ ಅಂದ್ರೆ ಏನು? ಶುದ್ಧ ರಕ್ತ ಎಂದರೆ ಆಕ್ಸಿಜನ್ ಇರುವ ರಕ್ತ, ಆಕ್ಸಿಜನ್ ಸಹಿತ ರಕ್ತ. ಆಕ್ಸಿಜನ್ ಇರೋ ರಕ್ತಕ್ಕೆ ಶುದ್ಧ ರಕ್ತ ಅನ್ನುವಂಥ ಪದ ಹೇಳ್ತಾರೆ. ಇನ್ನು ಹೃದಯದ ಬಲಭಾಗದಲ್ಲಿ ಆಕ್ಸಿಜನ್ ರಹಿತ ರಕ್ತ ಸ್ವೀಕರಿಸಿ ಮತ್ತು ಒತ್ತುತ್ತದೆ. ಇದು ಆಕ್ಸಿಜನ್ ರಹಿತ ಅಂದರೆ ಇಂಗಾಲದ ಡೈಆಕ್ಸೈಡ್ ಇರುತ್ತೆ, ನಮ್ಮ ದೇಹದ ಎನಾಮಾವಿನಿಂದ ಬರುವಂಥದ್ದು. ಹೀಗೆ ನಾವು ಈ ಹೃತ್ಕರಣದಿಂದ ಹೃತ್ಕುಕ್ಷಿಗೆ ರಕ್ತ ಒಮ್ಮೆ ಚಲಿಸಿದ್ರೆ ಪುನಃ ವಾಪಸ್ ಹೋಗದೇ ಇರೋ ರೀತಿಯಲ್ಲಿ, ಅದೇ ರೀತಿ ಬಲ ಹೃತ್ಕರಣದಿಂದ ಬಲ ಹೃತ್ಕುಕ್ಷಿಗೆ ಬರುತ್ತೆ ಮತ್ತು ವಾಪಸ್ ಹೋಗದೇ ಇರೋ ರೀತಿಯಲ್ಲಿ ಈ ಎರಡು ಭಾಗದಲ್ಲಿ ಕವಾಟಗಳು ಇರುತ್ತವೆ. ಕವಾಟಗಳ ಕಾರ್ಯ ಏನು? ಸರಿ, ಕವಾಟಗಳು ರಕ್ತವನ್ನ ಹಿಮ್ಮುಖವಾಗಿ ಚಲಿಸೋದನ್ನ ತಡೆಯುತ್ತವೆ, ಹಿಮ್ಮುಖ ಚಲನೆಯನ್ನ ತಡೆಯುತ್ತವೆ. ಈಗ ನೋಡೋಣ, ಈ ರಕ್ತ ಚಲಿಸಲಿಕ್ಕೆ ನಮಗೆ ಮತ್ತೆ ಏನ್ ಬೇಕು? ಹೃದಯ ಪಂಪ್ ಮಾಡ್ತಾ ಇದೆ, ಓದುತ್ತಾ ಇದೆ, ದ್ರವ ರಕ್ತ ಇದೆ ಮತ್ತು ದೇಹದ ಎಲ್ಲ ಭಾಗಕ್ಕೂ ಹೋಗ್ಬೇಕು ಅಂದ್ರೆ ಇಲ್ಲಿ ರಕ್ತ ನಾಳಗಳು ಬೇಕು. ಏನ್ ಬೇಕು? ರಕ್ತ ನಾಳಗಳು. ನಾವು ರಕ್ತನಾಳಗಳನ್ನ ಮುಖ್ಯವಾಗಿ 3 ರೀತಿ ಹೇಳ್ತೇವೆ. ಒಂದು ಅಪಧಮನಿಗಳು, ಅಭಿಧಮನಿಗಳು, ಮತ್ತು ಲೋಮ ನಾಳಗಳು. ಲೋಮ ನಾಳಗಳು ರಕ್ತನಾಳಗಳಲ್ಲಿ 3 ವಿಧ. 1 ಅಪಧಮನಿ, 2 ಅಭಿಧಮನಿ, 3 ಲೋಮನಾಳಗಳು. ಅಪಧಮನಿ ನೋಡಿದೆ, ಎಡಭಾಗದಲ್ಲಿ ಈ ಭಾಗದಲ್ಲಿ ಮಹಾ ಅಪಧಮನಿ ಅಂತ ಮಹಾ ಅಪಧಮನಿ. ಅಪಧಮನಿ ಕೆಲಸ ಏನು? ಇದು ದೊಡ್ಡದಾದ ರಕ್ತನಾಳ ಆಗಿದ್ದು ಶುದ್ಧ ರಕ್ತವನ್ನು, ಆಕ್ಸಿಜನ್ ಸಹಿತ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಕ್ಕೂ ಕೊಂಡೊಯ್ಯುವಂತಹ ನಾಳ. ಇನ್ನೊಂದ್ಸರಿ ಕೇಳಿಸ್ಬಿಡಿ. ಅಪಧಮನಿ ಶುದ್ಧ ರಕ್ತವನ್ನ, ಆಕ್ಸಿಜನ್ ಸಹಿತ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೂ ಕೊಂಡೊಯ್ಯುವಂತಹ ನಾಳಕ್ಕೆ ಅಂತ ಹೇಳ್ತೀವಿ ಅಪಧಮನಿಗಳು. ಹಾಗಾದ್ರೆ ಅಭಿಧಮನಿಗಳು, ಅಭಿಧಮನಿ ನೋಡ್ರಿ, ಪ್ರಮಾಣ ಬರ್ತಾ ಇದೆ ರಕ್ತ. ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ. ದೇಹದ ಎಲ್ಲಾ ಭಾಗಗಳಿಂದ ರಕ್ತ ವಾಪಸ್ ಹೃದಯಕ್ಕೆ ಬರುತ್ತೆ. ವಾಪಸ್ ಬರಬೇಕಾದ್ರೆ ಆಕ್ಸಿಜನ್ ಸಹಿತ ಇರೋಲ್ಲ. ಈಗ ರಕ್ತ ಆಕ್ಸಿಜನ್ ಅನ್ನ ಎಲ್ಲಾ ಕೋಶಗಳಿಗೂ ಕೊಟ್ಟು ಅಲ್ಲಿ ಬಿಡುಗಡೆ ಆದಂಥ ಇಂಗಾಲದ ಡೈಆಕ್ಸೈಡ್ ಅನ್ನ ತಗೊಂಡು ವಾಪಸ್ ಬರುತ್ತೆ. ಆ 2 ಹೃತ್ಕರಣಗಳಿಗೆ ಪ್ರವೇಶ ಆಗುವಂತ ಈ 2 ನಾಳಗಳಿಗೆ ನಾವು ಹೆಸರಿದೆ ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ. ಅಂದರೆ ರಕ್ತ ಆಕ್ಸಿಜನ್ ರಹಿತ ರಕ್ತ ದೇಹದ ಎಲ್ಲಾ ಭಾಗಗಳಿಂದ ಹೃತ್ಕರಣಕ್ಕೆ ಬರ್ತಾ ಇದೆ. ಹಾಗಾದ್ರೆ ಮಕ್ಕಳೇ, ಅಭಿಧಮನಿಗಳು ಅಂದ್ರೆ ಆಕ್ಸಿಜನ್ ರಹಿತ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಂದ ಮತ್ತೆ ಹೃದಯಕ್ಕೆ ವಾಪಸ್ ತರುವಂತಹ ನಾಳಗಳು. ಗೊತ್ತಾಯ್ತು ನಮಗೆ. ಅಪಧಮನಿ ಆಕ್ಸಿಜನ್ ಸಹಿತ ರಕ್ತವನ್ನು ತಗೊಂಡು ಹೋಗುತ್ತೆ. ಅಭಿಧಮನಿ ಆಕ್ಸಿಜನ್ ರಹಿತ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಂದ ಮತ್ತೆ ವಾಪಸ್ ಹೃದಯಕ್ಕೆ ತರುತ್ತೆ. ಮತ್ತೆ ಇನ್ನೊಂದು ಥರ ನಾಳಗಳಿವೆ, ಯಾವುವು? ಲೋಮನಾಳಗಳು. ಲೋಮನಾಳಗಳು ಅತ್ಯಂತ ಚಿಕ್ಕದಾದಂತಹ ನಾಳಗಳು. ಪ್ರತಿಯೊಂದು ಕೋಶಕ್ಕೂ ಕೂಡ ಈಗ ರಕ್ತವನ್ನ ಅಥವಾ ಪೋಷಕಾಂಶಗಳನ್ನ ತಲುಪಿಸ್ಬೇಕಂದ್ರೆ ಈ
ಅಪಧಮನಿಗಳು ದೊಡ್ಡದಾದಂತಹ ನಾಳ ಆಗಿರೋದ್ರಿಂದ ಪ್ರತಿ ಕೋಶಕ್ಕೂ ಸಂಪರ್ಕ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಲೋಮನಾಳ ಅತಿ ಚಿಕ್ಕದಾಗಿದ್ದು ಪ್ರತಿ ಕೋಶಕ್ಕೂ ಕೂಡ ಈ ಪ್ರೋಟೀನ್ ಅನ್ನ ಅಥವಾ ಅನಿಲಗಳನ್ನ ಸಾಗಿಸುತ್ತದೆ. ಅಂತ ಪ್ರತಿ ಕೋಶಕ್ಕೂ ಸಂಪರ್ಕ ಇರುವಂತಹ ಅತಿ ಸಣ್ಣ ನಾಳಗಳಿಗೆ ಏನ್ ಕರೀತೀವಿ? ಲೋಮ ನಾಳಗಳು. ಅತಿ ಸಣ್ಣ ನಾಳಗಳಿಗೆ ಲೋಮ ನಾಳಗಳು ಎಂದು ಕರೆಯುತ್ತೇವೆ. ಹೀಗೆ ರಕ್ತ ಪರಿಚಲಿಸ್ತಾ ಇರುತ್ತೆ. ಹಾಗಿದ್ಮೇಲೆ ದೇಹಕ್ಕೆ ಎಲ್ಲ ಭಾಗಕ್ಕೆ ಹೃದಯನ ಒತ್ತಬೇಕು ಅಂದ್ರೆ ಯಾರು? ಹೃತ್ಕುಕ್ಷಿ. ಯಾವುದು? ಹೃತ್ಕುಕ್ಷಿ. ಹೃದಯನ ಸ್ವೀಕರಿಸುತ್ತೆ. ಹೃದಯನ ಸಂಕುಚಿಸಿದಾಗ ರಕ್ತ ಹೃತ್ಕುಕ್ಷಿಗೆ ಬರುತ್ತೆ. ಹೃತ್ಕುಕ್ಷಿಯ ಸಂಕುಚನದಿಂದ ದೇಹದ ಎಲ್ಲ ಭಾಗಕ್ಕೂ ಹೋಗುತ್ತೆ. ಹಾಗಿದ್ಮೇಲೆ ಈ ಹೃದಯ ಮತ್ತು ಹೃತ್ಕುಕ್ಷಿಯ ರಚನೆ ಹೇಗಿರ್ಬೋದು? ನಮ್ಗೆ ಅನ್ಸುತ್ತೆ ಒಂದೇ ಥರ ಇರ್ಬೋದಾ? ಯಾವುದರ ಭಿತ್ತಿ ದಪ್ಪನಾಗಿದೆ ಮತ್ತು ಬಲಯುತವಾಗಿದೆ? ಯೋಚಿಸ್ತೀರಾ? ಇವುಗಳು ರಕ್ತವನ್ನು ಅತಿ ಸಮೀಪ ಇರುವ ಹೃತ್ಕುಕ್ಷಿಗೆ ಕಳಿಸ್ಬೇಕಾಗೋದ್ರಿಂದ ಅತಿ ಬಲವಾದಂಥ ಯುತವಾದ ಕೋಶಗಳನ್ನು ಹೊಂದಿರಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿಂದ ಜಸ್ಟ್ ಏನ್ ಮಾಡ್ತಾರೆ? ಪಕ್ಕದ ಕೋಣೆಗೆ ಕಳಿಸೋದಷ್ಟೇ ಕೆಲಸ. ಆದ್ರೆ ಹೃತ್ಕುಕ್ಷಿಗಳ ಕೆಲಸ ರಕ್ತವನ್ನು ದೇಹದ ಎಲ್ಲ ಭಾಗಕ್ಕೂ ಇಲ್ಲಿ ಕಳಿಸೋದ್ರಿಂದ ಅತಿ ಒತ್ತಬೇಕಾಗೋದ್ರಿಂದ ಏನಾಗುತ್ತೆ? ಇವುಗಳ ಭಿತ್ತಿ ಅಥವಾ ದಪ್ಪವಾಗಿರುತ್ತೆ ಮತ್ತು ಬಲಯುತವಾಗಿರುತ್ತೆ ಅಂತ ಹೇಳ್ತೀವಿ. ಮತ್ತು ಬಲಯುತ ಯಾಕಂದ್ರೆ ಎಲ್ಲ ಭಾಗಕ್ಕೂ ರಕ್ತ ಹೋಗ್ಬೇಕಲ್ಲ. ಹೋಗ್ಬೇಕು ಅಂದ್ರೆ ಎಲ್ಲ ಭಾಗಕ್ಕೂ ಹೋಗ್ಬೇಕಂದ್ರೆ ಅತಿ ಬಲಯುತವಾಗಿರಬೇಕು. ಈ ಹೃತ್ಕುಕ್ಷಿಗಳು ಬಲಯುತವಾದಂಥ ಕೋಶಭಿತ್ತಿಗಳನ್ನು ಹೊಂದಿವೆ ಮತ್ತು ದಪ್ಪವಾಗಿವೆ. ಇವೆರಡಕ್ಕೂ ವ್ಯತ್ಯಾಸ ಕೇಳಬಹುದು. ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳಲ್ಲಿ ಬಲಯುತವಾದ ಶಕ್ತಿಯುತವಾದ ತಕ್ಷಣ ಯಾವುದನ್ನ ಹೇಳ್ಬೇಕು ನಾವು? ಹೃತ್ಕುಕ್ಷಿಯನ್ನ ಹೇಳ್ಬೇಕಾಗುತ್ತೆ. ಸರಿ ಅಲ್ವಾ? ಹೃತ್ಕುಕ್ಷಿಗಳು ಹೇಳಬೇಕು. ಮತ್ತೆ ಇನ್ನೊಂದು ರೀತಿಯಂತ ದ್ರವ ಇದೆ ನಮ್ಮ ದೇಹದಲ್ಲಿ, ವರ್ಣರಹಿತ ದ್ರವ. ಒಂದು ಕೋಶದ ಸಮೀಪ ಹೋದಾಗ ಕೆಂಪು ರಕ್ತ ಕಣಗಳು ಎಲ್ಲವೂ ಕೂಡ ಕೋಶದೊಳಗಡೆ ಹೋಗಲ್ಲ. ಕೆಲವು ಪ್ರೋಟೀನ್ ಮತ್ತು ರಸ ಮಾತ್ರ ಹೋಗುತ್ತೆ. ಅದಕ್ಕೆ ದುಗ್ಧ ರಸ ಅಂತ ಕರೆಯುತ್ತೇವೆ. ದುಗ್ಧ ರಸ. ದುಗ್ಧ ರಸದ ಕಾರ್ಯ ಏನು? ನಮ್ಮ ಸಣ್ಣ ಕರಳು ಹೀರಿಕೊಂಡಂತಹ ಕೊಬ್ಬನ್ನ, ಜಿಣಿಕೆಯನ್ನು ಕೊಬ್ಬನ್ನು ಸಾಗಿಸುವ ಕೆಲಸ ಯಾವುದು? ದುಗ್ಧ ರಸ. ಈ ರೀತಿ ದೇಹದಲ್ಲಿ ರಕ್ತ ಮತ್ತು ದುಗ್ಧ ರಸ ಎರಡೂ ಕೂಡ ಈ ಸಾಗಾಣಿಕೆ ಕ್ರಿಯೆಯಲ್ಲಿ ಮಹತ್ವವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಂತರ ಈಗ ನಮಗೆ ಎಲ್ಲೇ ಗಾಯ, ದೇಹದಲ್ಲಿ ಗಾಯ ಆದರೂ ಕೂಡ ರಕ್ತ ಸೋರಿಕೆ ಆಗುತ್ತೆ. ರಕ್ತ ಏನಾಗುತ್ತೆ? ಸೋರಿಕೆ ಆಗುತ್ತೆ. ರಕ್ತ ಸೋರಿಕೆ ಆಗೋದ್ರಿಂದ ಇಲ್ಲಿ ಹೃದಯಕ್ಕೆ ಏನು ತೊಂದರೆ ಆಗುತ್ತೆ ಅಥವಾ ಇಡೀ ನಮ್ಮ ದೇಹಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಗಮನಿಸೋದಾದ್ರೆ ನಮಗೆ ಗೊತ್ತಿದೆ, ಒಬ್ಬ ಆರೋಗ್ಯವಂತ ವಯಸ್ಕ ವ್ಯಕ್ತಿಯಲ್ಲಿ ಒಂದು 4ರಿಂದ 5 ಲೀಟರ್ ರಕ್ತ ಇರುತ್ತದೆ. ನಮ್ಗೆ ಏನಾದರೂ ಹೆಚ್ಚಿಗೆ ಪೆಟ್ಟಾಯ್ತಪ್ಪ, ರಕ್ತ ಸೋರಿಕೆ ಆಯಿತು ಅಂದರೆ ಅಧಿಕ ರಕ್ತಸ್ರಾವದಿಂದಲೂ ಕೂಡ ಪ್ರಾಣಿಹಾನಿ ಆಗುತ್ತೆ. ಅಥವಾ ಹೆಚ್ಚು ರಕ್ತ ಸೋರಿಕೆ ಆದರೆ ನಾವು ಹೃದಯದ ಕಾರ್ಯವನ್ನು ಸ್ವಲ್ಪ ಗಮನಿಸ್ಕೊಂಡ್ರೆ ನೋಡೋಣ. ಹೆಚ್ಚು ರಕ್ತಸ್ರಾವ ಆಯಿತು ಅಂದರೆ ಈ ಹೃದಯದ ಕಾರ್ಯಕ್ಕೆ ಅಥವಾ ಹೃತ್ಕುಕ್ಷಿಯ ಒತ್ತುವಿಕೆಗೆ ಮೇಲೆ ಪ್ರಭಾವ ಬೀರುತ್ತದೆ. ಹೇಗೆಂದರೆ ನಮಗೆ ರಕ್ತನಾಳದಿಂದ ರಕ್ತ ಆಚೆ ಹೋಯಿತು ಅಂದರೆ ಆ ಒಂದು ಒತ್ತಡ ಏನಾಗುತ್ತೆ? ವ್ಯತ್ಯಾಸ ಆಗುತ್ತೆ. ನಮಗೆ ಈಗ ನೀರನ್ನು ಸಾಗಿಸುವಂಥ ಪೈಪು ವ್ಯವಸ್ಥೆ ಇರುತ್ತಲ್ವ, ಹೌದೇನಪ್ಪ? ನೀರನ್ನು ಸಾಗಿಸುವಂಥ ಒಂದು ನಳಿಕೆ ಇರುತ್ತೆ. ನೀರಿನಿಂದ ನಮಗೆ ಎಷ್ಟೋ ದೂರಕ್ಕೆ ಹೋಗಬೇಕಾಗಿದೆ. ಮಧ್ಯೆ ಆ ಪೈಪ್ ಏನಾದರೂ ಹೊಡೆದುಕೊಂಡ್ರೆ ಆ ಹೋಗುವಂಥ ಒತ್ತಡ, ಪ್ರೆಷರ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕಂದರೆ ನೀರು ಇಲ್ಲೇ ಸೋರಿಕೆ ಆಗೋದ್ರಿಂದ ಅಲ್ಲಿ ಅಷ್ಟು ದೂರ ಹೋಗು ಒತ್ತಡ ಏನಾಗುತ್ತೆ? ಕಡಿಮೆ ಆಗುತ್ತದೆ. ಆ ಕಾರಣಕ್ಕೆ ರಕ್ತ ಹೆಚ್ಚಿಗೆ ಸೋರಿಕೆ ಆಗಬಾರ್ದು. ಹಾಗಿದ್ರೆ ಏನು ಮಾಡಬೇಕು? ನಾವೇನೂ ಮಾಡಬೇಕಲ್ಲ. ಅದಕ್ಕಾಗಿ ನಮ್ಮ ರಕ್ತದಲ್ಲಿ ಒಂದು ವ್ಯವಸ್ಥೆ ಇದೆ. ಅವಕ್ಕೆ ಕಿರುತಟ್ಟೆಗಳು ಅಂತ ಕರಿತೀವಿ. ಏನು ಕರಿತೇವೆ? ಕಿರು ತಟ್ಟೆಗಳು. ಈಗಾಗಲೇ ನಾವು ಅಂಗಾಂಶಗಳ ಪಾಠದಲ್ಲಿ 9th ಕೂಡ ಓದಿದ್ವಿ. ರಕ್ತ ಅಂಗಾಂಶದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರು ತಟ್ಟೆಗಳು, ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ.
ಹೌದಲ್ವಾ? ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಾಗಿಸ್ತವೆ, ಹಿಮೋಗ್ಲೋಬಿನ್ ಗೊತ್ತಿದೆ. ಕಿರುತಟ್ಟೆಗಳು ನಮ್ಮ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಕರಿಸುತ್ತದೆ. ಬಿಳಿ ರಕ್ತ ಕಣಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಉಂಟು ಮಾಡುತ್ತದೆ. ರೋಗ ನಿರೋಧತೆಯನ್ನ ನಮ್ಮ ದೇಹಕ್ಕೆ ಉಂಟು ಮಾಡೋದು ಬಿಳಿ ರಕ್ತ ಕಣಗಳು. ಈ ಕಿರುತಟ್ಟೆಗಳು ಏನ್ ಮಾಡುತ್ತೆ? ರಕ್ತ ನಮಗೆ ಎಲ್ಲೇ ಗಾಯ ಆದ ತಕ್ಷಣ ಆಕ್ಸಿಜನ್ ಸಂಪರ್ಕ, ಗಾಳಿ ಸಂಪರ್ಕ ಬಂದ ತಕ್ಷಣ ಒಂದು ತೆಳುವಾದ ಪೊರೆಯನ್ನು ಏರ್ಪಡುತ್ತದೆ. ಕಿರುತಟ್ಟೆಯಲ್ಲಿ ಒಂದು ರಾಸಾಯನಿಕ ಪ್ರೋಥ್ರಾಂಬಿನ್ ಫೈಬ್ರಿನೋಜನ್ ಅಂತ ಹೇಳಿ ಒಂದು ಪ್ರೋಟೀನ್ ರಾಸಾಯನಿಕ ಇದೆ. ಅದು ಆಕ್ಸಿಜನ್ ಸಂಪರ್ಕ ಬಂದ ತಕ್ಷಣವೇ ಒಂದು ತೆಳುವಾದ ಪೊರೆ ಏರ್ಪಡುತ್ತೆ. ರಕ್ತ ಸೋರಿ ಹೋಗದಂತೆ ನಿಮಗೆ ಬಿದ್ದು ಗಾಯ ಆದಾಗ ಕೇವಲ 3-4 ನಿಮಿಷದಲ್ಲೇ ಏನಾಗುತ್ತೆ? ರಕ್ತ ಸೋರಿಕೆ ಆಗೋದು ನಿಂತು ಹೋಗ್ಬಿಡುತ್ತೆ. ಹೌದಲ್ವಾ? ರಕ್ತ ಸೋರಿಕೆ ಆಗೋದು ನಿಂತು. ಹೆಚ್ಚು ಅಪಘಾತಗಳಲ್ಲಿ ಹೆಚ್ಚು ಪೆಟ್ಟಾಗಿ ಮುರಿದೋಗಿ ಅಥವಾ ನಮಗೆ ತುಂಬ ದೇಹಕ್ಕೆ ಘಾಸಿ ಆದಾಗ ಹೆಚ್ಚು ರಕ್ತಸ್ರಾವಾಗಿ ಪ್ರಾಣ ಬರುತ್ತೆ. ನಾವು ಸಣ್ಣ ಪುಟ್ಟ ನಾವು ಏನಾದರೂ ತರ್ಚ್ಕೊಂಡಿದ್ದು ಬಿದ್ದಿದ್ದು ಆದಾಗ ಕೆಲವೇ 3-4 ನಿಮಿಷದಲ್ಲಿ ರಕ್ತ ಸೋರೋದು ಕಡಿಮೆ. ಯಾರು ಸಹಕರಿಸ್ತಾರೆ ಇದಕ್ಕೆ? ಕಿರುತಟ್ಟೆಗಳು ಈ ಒಂದು ತೆಳುವಾದ ಪದರ ಏರ್ಪಟ್ಟು ರಕ್ತವು ಹೆಚ್ಚು ಸೋರದಂತೆ ನಮಗೆ ಸಹಕರಿಸುತ್ತದೆ. ಇಷ್ಟು ದೇಹದ ಎಲ್ಲ ಭಾಗಕ್ಕೂ ಹೋಗಿ ಬರಬೇಕು ಅಂದರೆ ಒಂದು ಒತ್ತಡ ಬೇಕು. ಅದನ್ನೇ ನಾವು ರಕ್ತದ ಒತ್ತಡ ನಾವು BP ಪದ ಕೇಳಿದೀವಲ್ಲ ನಾವು. BP ಅಂದರೆ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ. ಹೀಗಾದ್ರೆ ರಕ್ತದ ಒತ್ತಡ ಇದೆಯಾ? ನಿಜ, ಎಲ್ಲರಿಗೂ ರಕ್ತದ ಒತ್ತಡ ಇದೆ. BP ಇಲ್ಲ ಅಂದ್ರೆ ನಮಗೆ ರಕ್ತ ಮುಂದಕ್ಕೆ ಹೋಗಲ್ಲ, ಚಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಒತ್ತಡ ಹೃದಯ ಇಲ್ಲಿಂದ ನಿಮ್ಮ ಕಾಲುವರೆಗೂ ರಕ್ತ ಕಾಲಿಂದ ವಾಪಸ್ ಬರಬೇಕು ಅಂದ್ರೆ ಅಥವಾ ತಲೆವರೆಗೂ ಮೇಲಕ್ಕೆ ಏರಬೇಕು ಅಂದ್ರೆ ಒತ್ತಡ ಬೇಕು. ಆ ಒತ್ತಡದಿಂದಲೇ ರಕ್ತ ಸಂಚರಿಸ್ತಾರೆ. ನಮಗೆ BP ಇಲ್ಲ ಅಂದ್ರೆ ರಕ್ತ ಸಂಚಾರವಿಲ್ಲ, ಸುಮ್ಮನೆ ನಿಂತು ಅಲ್ವಾ? ಆದರೆ ಒತ್ತದಾಗ, ಸಂಕುಚನ ಆದಾಗ ಎಷ್ಟಿರಬೇಕು ಹೃತ್ಪಕ್ಷಿಗಳು ಮತ್ತು ವಿಕಸನ ಆದಾಗ ಎಷ್ಟಿರಬೇಕು ಅನ್ನೋದು ಕೂಡ ಒಂದು ಆರೋಗ್ಯವಂತ ವ್ಯಕ್ತಿಯಲ್ಲಿ ಇದೆ. ಸಂಕುಚಿಸಿದಾಗ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ 120 mmHg ಅಂತ ಕರೀತೇವೆ ಪಾದರಸ ಮಟ್ಟ. ಮತ್ತೆ ವಿಕಸಿಸಿದಾಗ 80 mmHg. ಇದು ಒತ್ತಿದಾಗ ಅಂದರೆ ಸಂಕುಚಿಸಿದಾಗ 120 mmHg ಇರಬೇಕು, ವಿಕಸಿಸಿದಾಗ 80 mmHg. ಇದು ಒಬ್ಬ ಆರೋಗ್ಯವಂತ ವಯಸ್ಕ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸಾಧಾರಣವಾಗಿ ಇರಬೇಕಾದಂತಹ ರಕ್ತದ ಒತ್ತಡದ ಮಾನ. ಇಷ್ಟು ನಮ್ಗೆ ಯಾವಾಗ BP ಟೆಸ್ಟ್ ಮಾಡುವಂಥ ಉಪಕರಣ ನೋಡಿದೀವಲ್ವಾ? ಯಾರಿಗೆ ಆಗಲಿ ನಮಗೆ ಮೊದಲು ಇಲ್ಲಿ ನಿಮಗೆ ಒಂದು ಕೈಗೆ ಹಾಕಿ ಒಂದು ಗ್ಲೂ ಹೊಡೆದು ಬಿಗಿ ಮಾಡ್ತಾರೆ ಫಸ್ಟು. ಆಮೇಲೆ ಒಂದು ರೀಡಿಂಗ್ ಅಪನಯನ ನೋಡ್ತಾರೆ. ಆ ಪಾದರಸ ಮಟ್ಟ ಎಷ್ಟು ಏನು ಅಥವಾ ಎಷ್ಟು ಆದಮೇಲೆ ನಮ್ಮ BPಯನ್ನು ಚೆಕ್ ಮಾಡ್ತಾರೆ. ಹೌದಲ್ವಾ? ಈಗೆಲ್ಲ ಡಿಜಿಟಲ್ ಕೂಡ ಇದೆ, ಅಂಕಿಅಂಶ ವೇಗವಾಗಿಯೇ ತೋರಿಸುವಂಥ ಒಂದು ಈ ಉಪಕರಣ. ಆ BP ಅಥವಾ ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣದ ಹೆಸರು ಯಾವುದು? ಸ್ಪಿಗ್ಮೋಮಾನೋಮೀಟರ್. ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಸ್ಪಿಗ್ಮೋಮಾನೋಮೀಟರ್. ಇದು ಇದಕ್ಕಿಂತ ಅಧಿಕವಾದಲ್ಲಿ ನಾವು ಅಧಿಕ ರಕ್ತದ ಒತ್ತಡ ಅಂತೀವಿ, ಹೈ BP ಅಂತ ಕರಿತೀವಿ. ಇದಕ್ಕಿಂತ ಕಡಿಮೆ ರಕ್ತದ ಒತ್ತಡ ಇದ್ದರೆ ಲೋ BP. ಕಡಿಮೆ ಒತ್ತಡದ ರಕ್ತದ ಒತ್ತಡ. ಇವೆರಡೂ ಕೂಡ ನಾವು ಹೆಚ್ಚಿನ ಒತ್ತಡ ಅಥವಾ ಕಡಿಮೆ ರಕ್ತದ ಎರಡೂ ಕೂಡ ಆರೋಗ್ಯದ ಲಕ್ಷಣ ಅಲ್ಲ, ಇವೆರಡೂ ಕೂಡ ಅನಾರೋಗ್ಯದ ಲಕ್ಷಣ. ಹಾಗೆ ನಾವೆಲ್ಲ ಹೃದಯದ ಆರೋಗ್ಯದ ಬಗ್ಗೆ ನೀವು ಕೇಳ್ತಾ ಇರ್ತೀರ. ವಾಕಿಂಗ್ ಮಾಡೋದ್ರಿಂದ ನಾವು ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅತಿ ಹೆಚ್ಚು ಮಸಾಲೆಯುಕ್ತ ಅಥವಾ ಎಣ್ಣೆ ಪದಾರ್ಥಗಳನ್ನು, ಕರಿದವು ತಿಂಡಿಗಳನ್ನು, ಹೆಚ್ಚು ಕೊಬ್ಬಿನ ಅಂಶಗಳನ್ನು ತಿಂದೇ ಇರೋದು ಕೂಡ
ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ನಮಗೆ ಸಲಹಾ ವಿಧಾನ, ಸುಲಭ ವಿಧಾನಗಳಂತೆ. ಹೀಗೆ ರಕ್ತ ಹೃದಯದಿಂದ ಬೇರೆ ಎಲ್ಲ ಭಾಗಕ್ಕೂ ಹೋಗ್ತಾ ಇದೆ. ಒಂದು ಸಾರಿ ಸಂಪೂರ್ಣ ಚಲನೆ ಆಗಬೇಕಂದ್ರೆ ರಕ್ತ ಹೃದಯಕ್ಕೆ 2 ಸಾರಿ ಹಾದು ಹೋಗಬೇಕು. ಎಷ್ಟು ಸಾರಿ? 2 ಸಾರಿ. ಅದಕ್ಕೆ ನಾವು ಏನಂತ ಕರೀತೀವಿ? ಇಮ್ಮಡಿ ಪರಿಚಲನೆ. ಇಮ್ಮಡಿ ಪರಿಚಲನೆ. ಇಮ್ಮಡಿ ಪರಿಚಲನೆ ಎಂದರೇನು? ಸರಳ. ಇಮ್ಮಡಿ ಪರಿಚಲನೆ ಎಂದರೇನು? ಒಂದು ಸಂಪೂರ್ಣ ರಕ್ತ ಚಲನೆಗೆ ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಎಷ್ಟು ಬಾರಿ? 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಇಮ್ಮಡಿ ಪರಿಚಲನೆ. ಇಮ್ಮಡಿ ಅಂತ ಹೇಳ್ತೀವಿ. ಹೀಗೆ ನೋಡೋಣ. ಒಮ್ಮೆ ಈಗ ನಮಗೆ ಶುದ್ಧ ರಕ್ತ ಇಲ್ಲಿ ಬಂತು, ಉತ್ಕುಕ್ಷಿತ ಹೊತ್ತು ಇಲ್ಲಿಂದ ಹೊರಟಂತ ರಕ್ತ ಮಹಾಪಧಮನಿಂದ ಹೊರಟಂತ ದೇಹದ ಎಲ್ಲ ಭಾಗಕ್ಕೂ ಹೋಯಿತು. ಎಡ ಹೃತ್ಕುಕ್ಷಿಯಿಂದ ಮಹಾ ಅಪಧಮನಿಯ ಮೂಲಕ ರಕ್ತ ದೇಹದ ಎಲ್ಲ ಭಾಗಕ್ಕೂ ಹೋಗುತ್ತೆ. ಅದಕ್ಕೆ ದೈಹಿಕ ಪರಿಚಲನೆ ಅಂತ ಹೋಗಿ ಎಲ್ಲಿಗೆ ವಾಪಸ್ ಬರುತ್ತೆ? ಬಲ ಹೃತ್ಕರ್ಣಕ್ಕೆ ವಾಪಸ್ ಬರುತ್ತೆ. ಇಲ್ಲಿ ಬಂದ್ವಿ, ಬಲ ಹೃತ್ಕರ್ಣಕ್ಕೆ ವಾಪಸ್ ಬರುತ್ತೆ. ಇದಕ್ಕೆ ದೈಹಿಕ ಪರಿಚಲನೆ. ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಬಲ ಹೃತ್ಕುಕ್ಷಿಗೆ ಬಂದು ಈ ಪುಪ್ಪಸಕ ಅಪಧಮನಿ ಮತ್ತು ಈ ಪುಪ್ಪಸಕ ಅಪಧಮನಿಗಳ ಮೂಲಕ ಹೃದಯದ ಪಕ್ಕದಲ್ಲಿರುವ ಶ್ವಾಸಕೋಶಗಳು ಹೋಗುತ್ತೆ. ಯಾವ ರಕ್ತ ಹೋಗ್ತಾ ಇದೆ? ನೀಲಿ ಕಲರಿದೆ ನೋಡಿ, ಆಮ್ಲಜನಕ ರಹಿತ ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತೆ. ಪುಪ್ಪಸಕ ಅಪಧಮನಿ ಮೂಲಕ. ಅದಕ್ಕೆ ಪುಪ್ಪಸಕ ಪರಿಚಲನೆ. ಒಂದು ದೈಹಿಕ ಪರಿಚಲನೆ, 2 ಪುಪ್ಪಸಕ ಪರಿಚಲನೆ. ಯಾಕೆ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ? ಶ್ವಾಸಕೋಶದಲ್ಲಿ ಆಮ್ಲಜನಕ ರಹಿತ ರಕ್ತ ಆಮ್ಲಜನಕ ಸಹಿತ ಆಗುತ್ತೆ. ಅಂದರೆ ಆಕ್ಸಿಜನ್ ಶುದ್ಧ ಆಗುತ್ತೆ. ನಮಗೆ ಆ ಹೃದಯದಿಂದ ಪಕ್ಕದ ಶ್ವಾಸಕೋಶಕ್ಕೆ ಬಂದಾಗ ನಾವೇನು ಉಸಿರಾಟದಿಂದ ಗಾಳಿ ತಗೊಂಡಿರ್ತೇವೆ, ಅಲ್ಲಿರುವಂಥ ಆಮ್ಲಜನಕ ರಕ್ತಕ್ಕೆ ಹೋಗುತ್ತೆ. ರಕ್ತದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಮತ್ತೆ ಶ್ವಾಸಕೋಶಕ್ಕೆ ವಿನಿಮಯ ಆಗುತ್ತದೆ. ಅನಿಲಗಳ ವಿನಿಮಯ. ಹಾಗೆ ನಮಗೆ ಈ ಆಮ್ಲಜನಕ ರಹಿತ ರಕ್ತ ಶ್ವಾಸಕೋಶಕ್ಕೆ ಬಂದಾಗ ಅಲ್ಲಿ ಆಮ್ಲಜನಕ ಸೇರಿ ರಕ್ತದ ಇಂಗಾಲದ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ಬರುತ್ತೆ. ನಾವು ಅದನ್ನು ಉಸಿರಾಟದ ಮುಖಾಂತರ, ಉಚ್ಛ್ವಾಸದ ಮುಖಾಂತರ ಅದನ್ನು ಹೊರ ಹಾಕುತ್ತೇವೆ. ಹೌದಲ್ವಾ? ಮತ್ತೆ ಶ್ವಾಸಕೋಶದಿಂದ ಈ ಪುಪ್ಪಸಕ ಅಭಿಧಮನಿ ಮೂಲಕ ಏನು ಬರುತ್ತೆ? ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಅಲ್ಲಿಂದ ಹೃತ್ಕುಕ್ಷಿ. ಹೀಗೆ ಒಂದು ಸಂಪೂರ್ಣ ಪರಿಚಲನೆ. ಇಲ್ಲಿಂದ ಹೊರಟಂತ ರಕ್ತ ಮತ್ತೆ ವಾಪಸ್ ಇಲ್ಲಿ ಬರಬೇಕಂದ್ರೆ 2 ಸರಿ ಬರೋದು. ಒಂದ್ಸರಿ ಬಲಭಾಗ ಬರುತ್ತೆ, ಒಂದ್ಸರಿ ಎಡಭಾಗ. ಅದನ್ನೇ ದೈಹಿಕ ಪರಿಚಲನೆ, ಪುಪ್ಪಸಕ ಪರಿಚಲನೆ. ಹೀಗೆ 2 ಬಾರಿ ರಕ್ತ ಬಂದು ಹೋಗುವುದರಿಂದ ನಾವು ಇದನ್ನು ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ. ಹೀಗೆ ಆ ರಕ್ತ ನಮ್ಮ ದೇಹದಲ್ಲಿ ಸಾಗಾಣಿಕೆ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಕೂಡ ನಾವು ಸಾಗಾಣಿಕೆಯ ಮಹತ್ವ, ಹೃದಯದ ಕಾರ್ಯವಿಧಾನ ಎಲ್ಲ ತಿಳ್ಕೊಂಡ್ವಿ. ಈಗ ನಾನೊಂದಷ್ಟು ಗೃಹ ಕಾರ್ಯವನ್ನು ನೀಡುತ್ತೇನೆ. ಪ್ರಶ್ನೆ 1 ಗೃಹ ಕಾರ್ಯ. ಹೃದಯದ 4 ಕೋಣೆಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಎಂದರೇನು? ವಿವರಣೆ ಕೊಡಿ. ಮೂರನೇ ಪ್ರಶ್ನೆ,
ವಸ್ತುಗಳ ಕಾರ್ಯ ತಿಳಿಸಿ. ಕೊನೆಯದಾಗಿ ಮಾನವನ ಹೃದಯದ ಛೇದ ನೋಟದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮಕ್ಕಳೇ, ಇಲ್ಲಿ ಎಲ್ಲಿವರೆಗೂ ಕೂಡ ಮನುಷ್ಯರಲ್ಲಿ ಸಾಗಾಣಿಕೆಯುಣದ ಒಂದು ಮಹತ್ವ, ಅಲ್ಲಿ ತಾಳವಾದ ಹೃದಯ ಭಾಗಗಳು, ರಚನೆ, ಕಾರ್ಯವನ್ನು ತಿಳ್ಕೊಂಡಿದ್ದೀರಾ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಬನ್ನಿ. ಮುಂದಿನ ಭಾಗವನ್ನು ನಾವು ನಂತರದ ತರಗತಿಯಲ್ಲಿ ಮುಂದುವರಿಸೋಣ. ಧನ್ಯವಾದ.